ಹೆಂಗದಿರಿ ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ನಾನು ಕೂಡ ಆರಾಮದೀನಿ. ಸೊ ಇಷ್ಟು ದಿವಸ ಕಾರಣಾಂತರಗಳಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಟೈಮ್ ಮಾಡಿಕೊಂಡು ವಿಡಿಯೋ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ನಾನು ಮೀಶೋದಲ್ಲಿ ಒಂದಿಷ್ಟು ಡಬ್ಬಿಗಳನ್ನು ಆರ್ಡ್ರ್ ಮಾಡಿದ್ದೆ. ಸೊ ಇವತ್ತು ಆ ಡಬ್ಬಿಗಳು ಬಂತು. ಇದೆಲ್ಲ ಕಿರಾಣಿ ಅಂಗಡಿ, ಯಾವುದು ಕಾಳು ಬಾಳಿ ಇವೆಲ್ಲ ಹಾಕಿಡ್ಲಕ್ಕ ಚಲೋ ಅನ್ನಿಸ್ತು ಅಂತಂದು ಅತಿ ಕಡಿಮೆ ಬೆಲೆಯಲ್ಲಿ ಬರೀ 300 ರೂಪಾಯಲ್ಲಿ ಬಾಕ್ಸ್ಗಳಿತ್ತು. ಸೊ ನಾನು ಇದು ಮಾಡಿದೆ. ಬರ್ರಿ ಹೆಂಗದಾವ ಅಂತಂದು ನೋಡಮ್ಮ. ನಿಮ್ಮ ಮುಂದೆ ಓಪನ್ ಮಾಡತ್ತೀನಿ. ನಾನು ನೋಡಿಲ್ಲ, ಫೋನ್ಯಾಗ ಮಾತ್ರ ಚಲೋ ಕೊಂಡವ. ಬಟ್ ಯಾಕಂದ್ರೆ ನಾವು ಆನ್ಲೈನ್ದು ಪರ್ಚೇಸ್ ಮಾಡೋಕೆ ಅಂಜಿಕೆ ಬರ್ತದೆ ನೋಡ್ರಿ. ಒಂದು ಚಲೋ ಬರ್ತಾವೆ, ಒಂದು ಚಲೋ ಬರಲ್ಲ. ಹೀಗಾಗಿ ಸೊ ನೋಡಮ್ಮ ಬರ್ರಿ. ಆಚೆ ಕಡೆನೂ ಸಿಗ್ತಾವ, ಬಟ್ ನಾನು ತಂದಿಲ್ಲ. ಇದ್ರಾಗ ಚಲೋ ಸಿಗ್ತಾವ ಅಂತಂದು ಇದ್ರಾಗೆ ಇದು ಮಾಡಿದೆ. ಭಾರಿ ಪ್ಯಾಕಿಂಗ್ ಮಾಡಿಬಿಟ್ಟಾರ, ಬಿಚ್ಚೋಕೆ ಬರೋದು. ನನ್ನ ಮಗ ನೋಡ್ರಿ ಕ್ಯೂ ಬಂದವ. ಇವು ಒಂದೇ ಥರ ಅಡುಗೆ ಮನೆ ಒಳಗೆ ಇಟ್ಟರೆ ಚಂದ ಅನ್ನಿಸ್ತಾವ ಅಂತಂದು ನಾನು ತರಿಸಿದ್ದೆ. ನೋಡ್ರಿ ಹೆಂಗದ. ಟೋಟಲ್ ಎಷ್ಟು ಡಬ್ಬಿ ಅದಾವ ಅಂತಂದರೆ, ಅಡ್ಡಾಡ್ ಮಾಡಮ್ಮ ಸುಮ್ಮನಿರು ನೀನು, ಅಡ್ಡಾಡ್ ಬರೋದಲ್ಲ. ಈ ಥರ ಅರಿಶಿನ ಪುಡಿ, ಧನಿಯಾ ಪುಡಿ, ಮಸಾಲ, ಸಾಂಬಾರು ಮಸಾಲ ಮತ್ತು ಸಣ್ಣ ಪುಟ್ಟ ಏನೆಲ್ಲ ಹಾಕಿಡಕ್ಕೆ ಚಂದ ಅನಿಸ್ತದೆ ಇದೆಲ್ಲ ಐಟಮ್ಸು. ಇವು ಮಕ್ಳಿದ ಮನೆ ಹಿಂಗೆ ನೋಡ್ಕೊರಿ, ಅಡ್ಡ ತಿಡ್ಡ ಬರ್ತವೆ ಎಲ್ಲದ್ರ. ಇರಲ್ಲ, ಜಾಸ್ತಿ ಐತೆ ಅನ್ಸಕತ್ತದಲ್ಲ ಪ್ರೈಸ್. ಅಂದ್ರೆ ಆಚೆ ಕಡೆ ಸಿಗ್ತಾವ 100 ರೂಪಾಯಿ ಕಾರ್ ಡಬ್ಬಿ ಸಿಗ್ತಾವ. ಬಟ್ ಇವು 100 ರೂಪಾಯಿ ಕಾರ್ ಅಂತಂದ್ರೆ 300 ರೂಪಾಯಿ ಕಷ್ಟ ಆಯ್ತಲ್ಲ. ಏನು ಮಾಡೋಕ್ಕಾಗಲ್ಲ, ತರಿಸಿ. ಇವಾಗ ಹೊರಗೆಲ್ಲ ಸಿಗ್ತಾವ 100 ರೂಪಾಯಿಗೆ 3, 100 ರೂಪಾಯಿಗೆ 4. ಬಟ್ ಈ ಥರ ಸಣ್ಣ ಪುಟ್ಟ ಸಿಗಲ್ರಿ, ಒಂದೇ ಸೈಜ್ ಒಳಗೆ ಸಿಗ್ತಾವ. ಅದಕ್ಕೆ ನಾವು ಈ ಸಣ್ಣ ಪುಟ್ಟ ಎಲ್ಲ ರೀತಿ ಅಂದರೆ ಎಲ್ಲನೂ ಒಂದೇ ಥರ ಡಬ್ಬಿ ಒಳಗೆ ಹಾಕಿಟ್ರೆ ಚಂದ ಅನ್ನಿಸ್ತದೆ. ಅಡುಗೆ ಮನೆಗೆ ಒಂಥರ ಲುಕ್ ಬರ್ತಾ ಅಂತಂದು ನಾನು ತರಿಸ್ತೀನಿ. ಬಟ್ ಚಂದ ಅದಾವ, ಕ್ವಾಲಿಟಿ ದಪ್ಪ ಅದಾವ, ಚಲೋ ಅದಾವ. ಇಷ್ಟ ಅದಾವ ನೋಡ್ರಿ ಟೋಟಲ್. ಇವು 3 ಡಬ್ಬಿ ಇಲ್ಲ, ಇವು 4 ಡಬ್ಬಿ, ಇವು 4 ಡಬ್ಬಿ, ಇವು 4 ಡಬ್ಬಿ, ಇವು 4 ಡಬ್ಬಿ. ಟೋಟಲ್ 4 8 12 ಡಬ್ಬಿ ಅದಾವೆ. ನೋಡೋಣ ಬಟ್ ನಾನು ಏನೇನು ಸ್ಟೋರ್ ಮಾಡ್ಕೊಂಡು ಇಟ್ಕೊತೀನಿ ಅಂತಂದ್ರೆ, 1 ಡಬ್ಬಾಗ ಶೇಂಗಾ ಆಗಿಲ್ಲ. ನೋಡ್ರಿ, ಒಂದು ಡಬ್ಬ ಪುಟಾಣಿ ಹಾಕಿಲ್ಲ ಅಂದ್ರೆ ಆಲ್ರೆಡಿ ಒಂದು ಇದ್ರೆ ಹಾಕಿದ್ದೀನಿ, ಇದ್ರಾಗ ಹಾಕಿದ್ದೀನಿ, ಚಂದ ಅನಿಸ್ತೀವಿ. ಕಿಚನಿಗೆ ಬಂದ್ರೆ ವಾವ್ ಅಂತ ಅನಿಸ್ಬೇಕು. ಸೊ ಅದ್ರ ಸಲುವಾಗಿ ಇವು ಒಂಥರ ಗ್ಲಾಸಿನ ಡಬ್ಬ ಕಣ್ಣಂಗೆ ಕಾಣ್ತಾವ್ರಿ. ಪ್ಲಾಸ್ಟಿಕ್ ಇದೆ ಬಟ್ ಗ್ಲಾಸಿನ ಕಣ್ಣಂಗೆ ಕಾಣ್ತಾವೆ. ಶೇಂಗಾ ಪುಟಾಣಿ ನೋಡಿ, 1 ಡಬ್ಬ ತೊಗರಿ ಬೇಳೆ ಹಾಕ್ತಾವ್ರಿ. ಎಷ್ಟು ಹಿಡಿತಾವ ಅಷ್ಟೇ ಹಾಕೊಂಡು, ಜಾಸ್ತಿ ಹಾಕಿ ಮತ್ತು ಚೆಲ್ಲಂಗೆ ಆಗುತ್ತೆ ನೋಡ್ರಿ. 1 ಡಬ್ಬ ತೊಗರಿ ಬೇಳೆ, ಇನ್ನೊಂದು ಡಬ್ಬ ಸಕ್ಕರೆ ಹಾಕ್ಲ. ಹೇಳ್ತೀನಿ ತಡಿಯಮ್ಮ. ನೋಡ್ರಿ
ಈ ಡಬ್ಬ ಸಕ್ಕರೆ ಹಾಕಿಟ್ಟೇನೆ. ಸೊ 4 ಡಬ್ಬಿ ಕಂಪ್ಲೀಟ್ ಆಯಿತು. ಸೊ ಈ ಮೀಡಿಯಮ್ ಡಬ್ಬಾಗ ಇವು ನಮ್ಗೆ ಖಾರ ಉಪ್ಪು ಬೇಕಾದ್ರೆ ಬೇರೆ ಕತ್ರಿ ಇತ್ತಲ್ಲಿ ಸೊ ಒಂದು ಡಬ್ಬ ಉಪ್ಪು ಹಾಕಿಡ್ತೀನಿ. ಆ ಉಪ್ಪಿಗೆ ಅದು ಕಾಜಿಂದು ಬರ್ನಿ ಬರ್ತವಲ್ಲ ಆ ಟೈಪ್ ತಂದಿಡ್ಬೇಕಂತೀನಿ. ಗೋಲ್ದಾಗೈತಿ ಒಂದ್ಸರಿ ತಂದು ನೆಕ್ಸ್ಟ್ ಟೈಮ್. ಈ ಡಬ್ಬ ಉಪ್ಪು ಹಾಕಿದ್ದೀನಿ. ಉಪ್ಪೊಳಗೆ ಸ್ಪೂನ್ಗಳು ಕೊಟ್ಟಾರೆ, ಸ್ಪೂನು ಹಾಕಿಟ್ಬಿಡ ಮತ್ತು ಬ್ಯಾಡಿ ಒಳಗೆ ಬ್ಯಾಡ ಅನ್ಕೋತೀನಿ. ಹಾಂ ಇರ್ತೀನಿ. ನೀ ಸೈಲೆಂಟ್ ಆಗಿರೋ, ನಾ ಎಲ್ಲ ತೋರಿಸ್ತೀನಿ ನೋಡ್ರಿ. ನೀವು ಮೀಡಿಯಮ್ ಡಬ್ಬಿ ಒಳಗೆ ಜೀರಿಗೆ ಸಾಸಿವೆ ಚಲೋ ಆಗ್ತದ್ರಿ. ಜೀರಿಗೆ ಸಾಸಿವೆ ನೋಡ್ರಿ, ಇದು ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಸಾಸಿವೆ. ಸೊ ಇದ್ರಾಗ ಜೀರಿಗೆ ಹಾಕಿಟ್ಟೆ. ಸಾಸಿವೆ ಹಾಕಿಟ್ಟೆ ಅದ್ರಾಗ. ಇದ್ರಾಗ ಜೀರಿಗೆ ಹಾಕಿಡ್ತೀನಿ. ಸಾರಿ, ಕರೆಕ್ಟಾಗಿ ಮಾಡಿ ಒಂದು ಹಬ್ಬ. ಸೊ ಒಂದು ಸ್ಪೂನು ಜೀರಿಗೆ ಸಾಸಿವೆ ಚಂದ ಅನಿಸ್ತದೆ. ಅದೆಲ್ಲ ಹಾಕಿಟ್ಟೆ. ಇವಾಗ ನೆಕ್ಸ್ಟು ಅರಿಶಿನ ಹಾಕಿ ಒಂದು ಸಣ್ಣ ಡಬ್ಬ ಹಾಕಿಡ್ತೀವಿ ನಾವು. ಇದ್ರಾಗ ಸಾಕು ಸಣ್ಣ ಡಬ್ಬ ಸಣ್ಣ. ಇವು ಮಾತ್ರ ನಂಗೆ ಭಾಳ ಇಷ್ಟ. ಅದು ಇವು ಕರೆಕ್ಟಾಗಿ ಬಿಡ್ತದೆ. ಒಂದೊಂದು ಪಾಕೆಟ್ ಪ್ರತಿ ಸರಿ ಕಿರಾಣಿ ಅಂಗಡಿ ತಂದಾಗ ನನಗೆ ಒಂದೊಂದು ಕೆಜಿ ಹಿಡಿದ್ರೆ ಸಾಕು. ಜಾಸ್ತಿ ತರಂಗಿದ್ರೆ ದೊಡ್ಡ ಡಬ್ಬ ಯೂಸ್ ಆಗ್ತದೆ. ಬಟ್ ನಾನು ಒಂದೊಂದು ಕೆಜಿನೇ ತರ್ತೀನಿ. ಆಲ್ಮೋಸ್ಟ್ ಒಂದೊಂದು ಕೆಜಿ ಕಂಪ್ಲೀಟಾಗಿ ಹಿಡಿತದ್ರೆ ಸಾಕು. ಆಮೇಲೆ ಖಾಲಿ ಆದ್ಮೇಲೆ ವಾಶ್ ಮಾಡೋಕ್ಕೂ ಈಸಿ ಆಗ್ತದೆ. ಇದ್ರಾಗ ನೋಡಿ ಅದ್ರಾಗ ಡಬ್ಬಿ ಇದನ್ನು ಇಟ್ಟಿಲ್ಲ ಸ್ಪೂನ್. ಎಷ್ಟು ಚೆಂದ ಕಾಣೋದು. ಇದ್ರಾಗ ಧನಿಯಾ ಪುಡಿ ಹಾಕಿರ್ತೀನಿ. ಕವರ್ನ ಗಿಡಕ್ಕಿನ ಮೊದಲು ಈ ರೀತಿಯಾಗಿ ಒಂದೊಂದು ಡಬ್ಬದ ಹಾಕಿಟ್ರೆ ಎಷ್ಟು ಚಂದ ಕಾಣ್ತಾವ ನೋಡಿ. ಇದ್ರಾಗ ಇದು ಹಾಕಿಟ್ಟಿಲ್ಲ ಚಮಚ. ಅದ ಆ್ಯಕ್ಚುಲಿ ಊರ ಕಡೆಯಿಂದನೇ ತರ್ತೀನಿ. ಅವು ಕುಟ್ಟಿಸಿ ಕಳಿಸ್ತಾವ. ಸೊ ಈಗ ಸ್ವಲ್ಪ ಖಾಲಿ ಆಗಿತ್ತು, ಅದ್ರ ಸಲುವಾಗಿ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದ್ರಾಗ ಹಾಕಿರ್ತೀನಿ ನೋಡಿ ಖಾರ. ರೆಡ್ ನೋಡ್ರಿ ಖಾರ. ಇನ್ನೂ ಅದಾವ್ರಿ, ಇನ್ನೂ ಕೆಂಪು ಬೇಳೆ ಅವು ಇವು ಅದಾವ. ಮತ್ತೆ ಬೇರೆ ತರ್ಸ
ಸದ್ಯಕ್ಕೆ ಇವು ಸ್ಟೋರ್ ಮಾಡಿಡಕತ್ತೀನಿ. ಇಷ್ಟಿಷ್ಟು ಹಾಕಂಬ ಉಳಿದಿದ್ದೇನದ ಚೀಟ್ ಕಟ್ಟಿ ಒಂದು ದೊಡ್ಡ ಡಬ್ಬಿ ಒಳಗೆ ಹಾಕಿ. ಸೊ ಇದೇ ನೋಡ್ರಿ ನಮ್ಮ ಅಡುಗೆ ಮನ್ಯಾಗ ಇವಾಗ ಡಬ್ಬಿಗಳೆಲ್ಲ ಸ್ಟೋರ್ ಮಾಡ್ಕೊತೀನಿ. ಬರ್ರಿ ಅಮ್ಮ ಬೀಳಂಗವ ಶೇಂಗಾ ಪುಟಾಣಿ ತೆಗಿತೇನೆ ಬ್ಯಾಳಿಗೆ ತೋಡ ಸಕ್ರೆ ದೊಡ್ಡ ಡಬ್ಬಿ ಇಟ್ಟು ಆಮೇಲೆ ಅವಳ ನೋಡ್ರಿ ಸಕ್ರೆ ಇತ್ತ ಖಾರ ಉಪ್ಪು ಚಾಪ್ಡಿ ರವೆ ಸೊ ಎಷ್ಟು ಚಂದ ಕಾಣಂತಾವಲ್ರಿ ಇವೆರಡು ನೋಡ್ರಿ. ಈಗ ಮಸ್ತ್ ಕಾಣಂತಾವ. ನೋಡ್ರಿ ಡಬ್ಬಗಳೆಲ್ಲ ಹೆಂಗೆ ಕಾಣಕತ್ತಾವ, ಚಂದ ಕಾಣಕತ್ತಾವಲ್ರಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.